ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನವರಾತ್ರಿಯ ಕೊನೆಯ ದಿನ ವಿಜಯದಶಮಿ. ಪಾಂಡವರು ಶತ್ರುಗಳ ಮೇಲೆ ವಿಜಯ ಸಾಧಿಸಿದ ದಿನ ಅಂತಲೇ ಹೇಳ್ಬೋದು. ಹೆಸರೇ ಹೇಳುವಂತೆ ದಶ ಅಂದರೆ 10, ದಶಹರ ಅಥವಾ ದಶಾರ ಎಂಬ ಪದದಿಂದ ದಸರಾ ಎಂಬ ಹೆಸರು ಬಂದಿದೆ. ಅದಕ್ಕೆ ದಸರಾ ಎಂದು ಪ್ರಸಿದ್ಧವಾಗಿದೆ. ಶಕ್ತಿ ಪೂಜೆಯ ಶರನ್ನವರಾತ್ರಿಯಲ್ಲಿ ಶಕ್ತಿ ಪೂಜೆಯ ನಂತರದ ವಿಜಯೋತ್ಸವ ದಿನವೇ ವಿಜಯದಶಮಿ. ವಿಜಯದಶಮಿಯು ದುರ್ಗಾ ಪೂಜೆಯ ಅಂತ್ಯವನ್ನು ಸೂಚಿಸುತ್ತದೆ. ಧರ್ಮವನ್ನು ರಕ್ಷಿಸಲು ಮತ್ತು ಪುನಃ ಸ್ಥಾಪಿಸಲು ಮಹಿಷಾಸುರನ ವಿರುದ್ಧ ದೇವಿಯ ವಿಜಯವನ್ನು ಸ್ಮರಿಸುತ್ತದೆ. ದುಷ್ಟತನವನ್ನು ನಾಶ ಮಾಡಿ ವಿಜಯದಶಮಿಯ ದಿನ ರಾವಣ ದಹನವನ್ನು ಮಾಡಿ 20 ದಿನಗಳ ನಂತರ ಆಚರಿಸುವ ಹಬ್ಬ ಮತ್ತು ದೀಪಗಳ ಹಬ್ಬ ಎಂದೇ ಹೇಳಲಾಗುತ್ತದೆ. ದೀಪಾವಳಿ ಹಬ್ಬಕ್ಕೆ, ದೀಪಗಳ ಅಲಂಕಾರಕ್ಕೆ ಈ ಹಬ್ಬವು ಸಿದ್ಧತೆಯನ್ನು ಪ್ರಾರಂಭಿಸಿಕೊಳ್ಳುತ್ತದೆ. ಹೀಗೆ 10 ದಿನಗಳು ದೇವಿಯನ್ನು ಆರಾಧನೆ ಮಾಡಲಾಗುತ್ತದೆ. 10 ದೇವಿಯನ್ನು 10 ಅವತಾರಗಳಲ್ಲಿ ನಾವು ನೋಡಲಾಗುತ್ತದೆ. ಎಲ್ಲರಿಗೂ ಆ ಚಾಮುಂಡೇಶ್ವರಿ ದೇವಿ ಸುಖ, ಸಂಪತ್ತು, ಶಾಂತಿ, ನೆಮ್ಮದಿ, ಅಷ್ಟೈಶ್ವರ್ಯ ಸಕಲವನ್ನು ಕೊಟ್ಟು ಕಾಪಾಡಲಿ ಎಂದು ಬೇಡಿಕೊಳ್ಳುತ್ತೇನೆ.